ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ನಯನ್. ಶೋಕೇಸ್ ಕ್ಲೀನ್ ಮಾಡ್ತಾ ಇದ್ದೆ, ಹಂಗೆ ಅಪ್ಕೋಯ್ ವಿಡಿಯೋ ಮಾಡೋ ಅಂತ. ಕಂಟೆಂಟ್ ಎಂತ ಇಲ್ಲ ಅಂತಲ್ಲ, ನಿಜವಾಗ್ಲು ಕಂಟೆಂಟ್ ಎಂತ ಇಲ್ಲ. ಅಷ್ಟೊಂದು ಪೋಸ್ಟ್ ಮಾಡು, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ ತನಕ ಕಾಣಿ, ಒಂದು ಸ್ಪೆಷಲ್ ಫ್ರೇಮ್ ತೋರಿಸ್ತೆ ಲಾಸ್ಟಿಗೆ. ಓಕೆ, ಲೆಟ್ಸ್ ಗೋ. ಫಸ್ಟಿಗೆಲ್ಲ ತೆಗ್ದಾಯ್ತು, ಕ್ಲೀನಿಂಗ್ ಎಲ್ಲ ಹೊರಟಿರ್ತೈತೆ. ಈಗ ಗ್ಲಾಸ್ ಕ್ಲೀನ್ ಮಾಡ್ಕ, ಆಮೇಲೆ ಐಟಮ್ ತೆಗೆದು ಇಡೋದು. ಅಷ್ಟೊತ್ತಿಗೆ ಒಳಗೆ ಇಡೋತಿಗೆ ಎಂತೆಲ್ಲ ಇತ್ತು ಅದೆಲ್ಲ ಒಂದೊಂದೇ ನಿಮಗೆ ಶೋಕೇಸ್ ಮಾಡ್ತೆ, ತೋರಿಸ್ತೆ ಆಯಿತಾ. ಎಲ್ಲರೂ ಅನ್ಕೊಂಡ್ ಸಾಕು ಎಲ್ಲರ ಮನೆಗೆ ಶೋಕೇಸ್ ಕ್ಲೀನ್ ಮಾಡ್ತಾರೆ, ಅದಕ್ಕೆ ವೀಡಿಯೋ ಮಾಡಿ ಹಾಕೋದಾ ಅಂತ ಆಯಿತಾ. ಆದರೆ ಹೌದು, ಎಲ್ಲರ ಮಾಡಿ ವಿಡಿಯೋ ಮಾಡಿ ಹಾಕಂತೇನಿಲ್ಲ, ಬಟ್ ಹಾಕಂತನೂ ಇಲ್ಲ. ಆದರೆ ಒಂದು ವಿಡಿಯೋ ಮಾಡಿ ಹಾಕೋತಿ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಕೆಲವೊಂದು ಇತ್ತು ಇದ್ರಂಗೆ. ಈಗ ಶೋಕೇಸ್ ಕ್ಲೀನ್ ಮಾಡಿದ್ರು ವಿಶೇಷ ಅಲ್ಲ, ಎಲ್ಲರೂ ಮನೆಗೆ ಮಾಡ್ತಾರೆ ಆಯಿತಾ. ಆದರೆ ಕೆಲವೊಂದು ನಿಮಗೆ ತೋರಿಸುವಂಥದ್ದು ಕೆಲವೊಂದು ಫ್ರೇಮ್ಸ್ ಆಗಲಿ ಗಿಫ್ಟ್ ಆಗಲಿ ಇತ್ತು, ಅದನ್ನು ತೋರಿಸುವ ಅಂತ ಅಷ್ಟೇ. ಒಂದು ಹಂತ ಕ್ಲೀನ್ ಆಯ್ತು. ಈಗ ಇದಿತ್ತಮ್ಮ, ಪೇಂಟ್ ಬ್ರಷ್ ಇತ್ತಾ? Much later. ಇದು ನವ್ಯನ ಮದುವೆ ಟೈಮಲ್ಲಿ ನವ್ಯನ ಫ್ರೆಂಡ್ ಕೊಟ್ಟದ್ದು, ಫ್ರೆಂಡ್ ಆಫೀಸ್ ಕೊಲೀಗ್. ಇದು ನೂತನ ಮಾಣಿ ನಮ್ಮ ಮನೆಗಳ ಟೈಮಲ್ಲಿ ಕೊಟ್ಟದ್ದು. ಇದು ಕೃಷ್ಣ, ನವ್ಯನ ಫ್ರೆಂಡ್ ಐಶು, ಮತ್ತು ಅವ್ರ ಅಣ್ಣ ಸಚಿನ್ ಸುನಿಲ್ ಸೇರಿ ಕೊಟ್ಟದ್ದು ಫ್ರೇಮ್, ಮನೆಗಳ ಟೈಮಲ್ಲಿ ಕೊಟ್ಟದ್ದು. ನಮ್ಮ ಮನೆ ಹೆಸರು ಕೃಷ್ಣವೇಣಿ, ನವ್ಯಂಗೂ ಕೃಷ್ಣ ಇಷ್ಟ. ನಮ್ಮ ಮನೆ ದೇವರು ಮಹಾಲಕ್ಷ್ಮೀನಾರಾಯಣ, ಅದು ವಿಷ್ಣು ಸ್ವರೂಪವೇ. ಹಾಗಪ್ಪ ಎಲ್ಲ ಕಡೆ ಕೃಷ್ಣ ಕೃಷ್ಣ, ಹಾಗಪ್ಪ ನಮ್ಮ ಮನೆಗೆ ಫ್ರೂಟ್ ಐಟಮು ಸಹ ಕೃಷ್ಣನೇ ಸುಮಾರು ಇತ್ತು ಗಣಿ. ಒಂದು ಇಲ್ಲಿ ಕೃಷ್ಣ, ಇನ್ನೊಂದು ಇದು ಎಂಗೇಜ್ಮೆಂಟ್ ಫ್ರೇಮ್. ಇದು ನಮ್ಮದು ರಿಲೇಷನ್ ಕೊಟ್ಟದ್ದು, ಸರಿ ನೆನಪಿಲ್ಲ, ನವ್ಯಂಗೆ ಕರೆಕ್ಟ್ ನೆನಪಿಲ್ಲ. ಕಮೆಂಟಲ್ಲಿ ಮಾಡ್ತಾಳೆ ನಾವು ಯಾರು ಕೊಟ್ಟದಂತ. ಇದು ಫ್ರೇಮ್ ನವ್ಯ M.Com ಇಪ್ಪತ್ತಿಗೆ ಉನ್ನತಿ ಕ್ಲಾಸ್ ಹಂಗೆ ಕೊಟ್ಟದ್ದು ಸರ್ಟಿಫಿಕೇಟ್, ಈ ನಿಧಿ ಕಾಂಟೆಂಟ್ ಕಾಂಟ್ರಿಬ್ಯೂಟರ್ ಅಂತ. ಈಗ ಆಳ್ವಾಸೆಲ್ಲ ವರ್ಕ್ ಮಾಡ್ತಿದ್ದಾಳೆ. ಇದು ಅವಳು ಸಿಂಗಲ್ ಫ್ರೇಮ್, ನವ್ಯನ ಫೋಟೋ ಸಿಂಗಲ್. ಇದು ನಮ್ಮದು ಫ್ಯಾಮಿಲಿ ಫೋಟೋ, ಚಿಕ್ಕದ ಫ್ರೇಮ್, ಶೋಕೇಶಿಂಗ್ ಇಡೋಕಂತ ಮಾಡೋದು. ಇದು ಒಂದು 2-3 ವರ್ಷ ಹಿಂದೆ ನಮ್ಮನಿಗೆ ನನ್ನ ಬರ್ಡೇಗೆ ಸೆಲೆಬ್ರೇಟ್ ಮಾಡೋತ್ತಿಗೆ ನಮ್ಮ ಕಸಿನ್ಸ್ ಎಲ್ಲ ಒಟ್ಟಾದ್ದು. ನವ್ಯ ಇದ್ದಾಳೆ, ನಾನಿದ್ದೆ, ನೂತನ ಇದ್ದ, ಚೇತು ಇದ್ದಾಳೆ, ಕೀರ್ತನ ಇದ್ದಾಳೆ, ಶಿಲ್ಪ ಇದ್ದಾಳೆ, ನಿಶ್ಮಿತ ಇದ್ದಾಳೆ, ಇಷ್ಟು ಜನ ಒಟ್ಟದು. ಆ ಟೈಮಲ್ಲಿ ತೆಗೆದು ಫೋಟೋ, ಹಿಂಗೆ ರ್ಯಾಂಡಮಲ್ಲಿ ಮೊಬೈಲಲ್ಲಿ ತೆಗೆದು ಫೋಟೋ, ಅದು ಫ್ರೇಮ್ ಮಾಡಿಸೋದು. ಅದೀಗ ಆಲ್ಮೋಸ್ಟ್ 2-3-4 ಜನಕ್ಕೆ ಮನೆಗಿತ್ತು. ಚೇತು ಮನೆಗಿತ್ತು, ಶಿಲ್ಪ ಮನೆಗೂ ಇತ್ತು, ನೂತನ ಮನೆಗೂ ಇತ್ತು. ಇದು ನಮ್ಮ ಅಪ್ಪ ಅಮ್ಮನ ಮದಿಗಾಗದ, ಇದು ಮನೆ ಕ್ಲಿಗಾಗದ ನೆನಪಿ. ಇದೆರಡು ಫ್ರೇಮ್ ಬಹಳ ವಿಶೇಷವಾದದ್ದು. ಒಂದು 5 ವರ್ಷ ಹಿಂದೆ 2020 ಅನ್ಸುತ್ತೆ, ಆ ಟೈಮಲ್ಲ ಒಂದು ಥಾಟ್ ಬಂದಿದ್ದಿತ್ತು, ನೇತ್ರದಾನಕ್ಕೆ ಸಹಿ ಹಾಕುವ ಅಂತ. ಅಷ್ಟೊತ್ತಿಗೆ ನಾನು ನೇತ್ರದಾನಕ್ಕೆ ಸಹಿ ಹಾಕಿದ್ದು ಜೂನ್ 20. ಅಷ್ಟೊತ್ತಿಗೆ ಐ ಪ್ಲೆಡ್ಜ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದರದ್ದು ಫ್ರೇಮ್ ಇದೆ. ಅಷ್ಟೊತ್ತಿಗೆ ನಾನು ಫ್ರೇಮ್ ಕೊಡೋತ್ತಿಗೆ ಮನೆಯದು ಅಂತ ಒಪ್ಪಿಗೆ ಬೇಕು, ಸಿಗ್ನೇಚರ್ ಬೇಕಾ. ಹಾಗೆ ಅಪ್ಪನ ಸಿಗ್ನೇಚರ್ ತಗೊಂಬತ್ತಿ ಅಪ್ಪನ ವಿಷಯ ಎಲ್ಲ ಹೇಳಿದ್ದೆ. ಅದನ್ನ ಕೇಳಿದ್ರೆ ಕೂಡಲೇ ಅಪ್ಪ ನಾನು ಸೈನ್ ಆಗ್ತೆ ಅಂತ ಹೇಳಿ ಅವರು ಐ ಪ್ಲೆಡ್ಜ್ ಮಾಡಿದ್ದಾರೆ. ಅದು ಅವ್ರ ಫ್ರೇಮ್, ಇದು ನನ್ನ ಫ್ರೇಮ್. ಇದನ್ನ ಕಂಡು ನಾವೇನೂ ಅನ್ಕೊಂಡಿದ್ದಾಳೆ ಇದು ಮಾಡ್ಕೊಂಡಿಲ್ಲ, ಬಟ್ ನಮ್ಮಮ್ಮ ಒಪ್ಪಿರಲ್ಲ, ಅವ್ರಿಗೊಂದು ಹೆದರಿಕೆ ಇತ್ತು. ನಾನು ಮತ್ತು ಅಪ್ಪ ಅಮ್ಮನ ಮಾತು ಕೇಳಿರಲ್ಲ ಅಷ್ಟೇ, ಮತ್ತೆಂತಲ್ಲ. ಇದು ಅಷ್ಟೇ ಮದುವೆ ಟೈಮಲ್ಲಿ ಕೊಟ್ಟದ್ದು ಫ್ರೇಮ್. ಸ್ವಲ್ಪ 3D ಟೈಪ್ ಇತ್ತಿದೆ.
ಇದು ಮನೆಗಳ ಟೈಮಲ್ಲಿ ಕೊಟ್ಟು ಸೇಮ್ ಆಗಲ್ಲ ಪ್ರಶ್ನೆ ಅದೇ ರೀತಿ ಇದೆ. 3D ಟೈಪ್ ಫ್ರೇಮ್ ಇದೆ. ಬಟ್ ಇದು ಸ್ಪೆಷಲ್ ವ್ಯಕ್ತಿ ಕೊಟ್ಟದ್ದು, ನನ್ನ ಲೈಫಿಗೆ ಸ್ಪೆಷಲ್ ವ್ಯಕ್ತಿ ಕೊಟ್ಟದ್ದು. ಇದು ಮಿನಿ ಅಕ್ವೇರಿಯಂ, ನನ್ನ ಬರ್ಡೇ ಟೈಮಲ್ಲಿ ಕಸಿನ್ಸ್ ಕೊಟ್ಟದ್ದು ಸುಮಾರು ವರ್ಷ ಹಿಂದೆ. ಬಟ್ ಇದು ಲೈಟ್ ಆದಿದೆ, ಶೆಲ್ ಖಾಲಿ ಆಯ್ತು, ಲೈಟ್ ಆತಲ್ಲ. ಇದು ಹೆಬ್ರಿ ಲಾಸ್ಟ್ ಇಯರ್ ಗಣೇಶೋತ್ಸವ ಮಾಡಿದ 50 ವರ್ಷದ ಸಂಭ್ರಮದ ಗಣೇಶೋತ್ಸವ ಅದದ್ದು ಯೂಟ್ಯೂಬ್ ಲೈವ್ ಮಾಡೋದಕ್ಕೆ ಸ್ಮರಣಿಕೆ ಕೊಟ್ಟು ಅದನ್ನು ತೆಗೆದಿಟ್ಟಿದೆ. ಯಾಕಂದರೆ 50ನೇ ವರ್ಷದಲ್ಲ, ಹೆಚ್ಚಾಗಿ ಲೈವಿಗೆ ಹೋದಲ್ಲೆಲ್ಲ ನಮ್ಮ ಸ್ಮರಣಿಕೆ ಬರ್ತಾ ಇರುತ್ತೆ ಪ್ರೋಗ್ರಾಮಿಗೆ. ಬಟ್ ಅದನ್ನ ಹೆಚ್ಚಾಗಿ ಬೇರೆ ಕಡೆ ಇಟ್ಟಿದೆ. ಬಟ್ ಇದನ್ನ ಸ್ಪೆಷಲ್ 50ನೇ ವರ್ಷದ ಲೈವ್ ಮಾಡಿದ್ದಲ್ಲ, ಹಂಗಪ್ಕೊ. Wow.